ಸಾವಿರಾರು ವಿಡಿಯೋಗಳು ಇದೆ. ಇನ್ನ ಸಂತ್ರಸ್ತ ಮಹಿಳೆಯ ವಿಚಾರವನ್ನೇ ಹೇಳುವುದಾದ್ರೆ, ಆ ಸಂತ್ರಸ್ತ ಮಹಿಳೆಯ ಬದುಕೇ ಹಾಳು ಮಾಡಿದ್ದಾನೆ ಈ ಪ್ರಜ್ವಲ್. ಹೇಳಿಕೊಳ್ಳಾಗದ ರೀತಿಯಲ್ಲಿ ಅತ್ಯಾಚಾರ ಎಸಗಿದ್ದಾನೆ. ಒಪ್ಪಿಗೆ ಇಲ್ಲದೆ ಲೈಂಗಿಕ ದೌರ್ಜನ್ಯವನ್ನ ಈತ ಎಸಗಿದ್ದಾನೆ. ಅತ್ಯಾಚಾರ ಎಸಗಿ ವಿಡಿಯೋ ಬೇರೆ ಮಾಡಿದ್ದಾನೆ. ಮಹಾಪರಾಧ ಇದು. ಒಬ್ಬ ಸಂಸದನಾಗಿದ್ದರೂ ಕೂಡ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ. ಯಾರೇ ಲೈಂಗಿಕ ದೌರ್ಜನ್ಯ ಎಸಗಿದ್ರು ತಪ್ಪೇ ಅದು, ಸಂಸದ ಆಗ್ಲಿ ಬಿಡ್ಲಿ. ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆಯನ್ನ ಕೊಡಬೇಕು ಅನ್ನುವಂಥದ್ದು ಪ್ರಬಲ ವಾದ. ಪ್ರಾಸಿಕ್ಯೂಷನ್ ಪರವಾಗಿ ವಕೀಲ ಜಗದೀಶ್ ಅವರು ಈ ರೀತಿ ವಾದ ಮಾಡ್ತಾ ಇದ್ದಾರೆ. ವಕೀಲ ಜಗದೀಶ್ ಅವರು ಪೀಠದ ಮುಂದೆ ಎಲ್ಲ ವಿಚಾರಗಳನ್ನ ಇಡ್ತಾ ಇದ್ದಾರೆ. ಈತ ಸಂಸದನಾಗಿದ್ದ ಸಂದರ್ಭದಲ್ಲಿ ಅತ್ಯಾಚಾರ ಎಸಗಿದ್ದಾನೆ. ಈತನಿಗೆ ಕಾನೂನಿನ ಅರಿವು ಇತ್ತು, ಆದಾಗ್ಯೂ ಕೂಡ ಈತ ಈ ರೀತಿಯ ಪ್ರಮಾದವನ್ನ ಮಾಡಿದ್ದಾನೆ. ಈ ರೀತಿ ಒಪ್ಪಿತವಲ್ಲದ ಲೈಂಗಿಕ ದೌರ್ಜನ್ಯ ಜೊತೆಗೆ ಮಹಾಕೃತ್ಯ, ಕ್ರೌರ್ಯ ಇವೆಲ್ಲವನ್ನೂ ಕೂಡ ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳೋದಕ್ಕಾಗುವುದಿಲ್ಲ. ಇಂಥವರಿಗೆ ಕಠಿಣಾತಿ ಕಠಿಣ ಶಿಕ್ಷೆಯನ್ನ ವಿಧಿಸಲೇಬೇಕು, ಜೀವಾವಧಿ ಶಿಕ್ಷೆಯನ್ನ ವಿಧಿಸಿ ಅಂತ ವಕೀಲರು ಮನವಿಯನ್ನ ಮಾಡಿಕೊಡ್ತಾ ಇದ್ದಾರೆ. ಇಂತಹ ಪ್ರಕರಣದಲ್ಲಿ ಕೆಲವೊಮ್ಮೆ ಕಡಿಮೆ ಶಿಕ್ಷೆ ವಿಧಿಸಲಾಗಿತ್ತು, ಆದರೆ ಸುಪ್ರೀಂ ಕೋರ್ಟ್ ಶಿಕ್ಷೆ ಪ್ರಮಾಣವನ್ನ ಹೆಚ್ಚು ಮಾಡಿದೆ. ನೀವು ಇಲ್ಲೇ ಹೆಚ್ಚಿನ ಶಿಕ್ಷೆಯನ್ನ ವಿಧಿಸಿಬಿಡಿ, ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆಯನ್ನೇ ಕೊಡಬೇಕು. ನೋಡಿ, ಮತ್ತೆ ಅದೇ ಪ್ರಬಲವಾದ ವಾದ ಅವರು, ಪ್ರಾಸಿಕ್ಯೂಷನ್ ಪರ ವಕೀಲ ಜಗದೀಶ್ ಅವರ ವಾದ. ಮೊದಲು ಇಂತಹ ಪ್ರಕರಣಗಳಲ್ಲಿ ಕೆಲವೊಮ್ಮೆ ಕಡಿಮೆ ಶಿಕ್ಷೆಯನ್ನು ವಿಧಿಸಲಾಗಿತ್ತು, ಆದರೆ ಸುಪ್ರೀಂ ಕೋರ್ಟ್ ಶಿಕ್ಷೆಯ ಪ್ರಮಾಣವನ್ನು ಹೆಚ್ಚು ಮಾಡಿದೆ. ಹೀಗಾಗಿ ಇಲ್ಲಿಯೇ ನೀವು ಹೆಚ್ಚಿನ ಶಿಕ್ಷೆಯನ್ನ ವಿಧಿಸಿಬಿಡಿ, ಅರ್ಥಾತ್ ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆಯನ್ನೇ ಕೊಡಬೇಕು ಅಂತ ಹೇಳಿ ಮತ್ತೆ ವಕೀಲ ಜಗದೀಶ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಜೀವಾವಧಿ ಶಿಕ್ಷೆಯ ಅಥವಾ ಕನಿಷ್ಠ 10 ವರ್ಷ ಜೈಲು ಶಿಕ್ಷೆಯ ಇವೆಲ್ಲವೂ ಕೂಡ ಈಗ ಕುತೂಹಲದ ಘಟ್ಟಕ್ಕೆ ಕಾರಣ ಆಗ್ತಾ ಇದೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುವ ಸಾಧ್ಯತೆಗಳು. ವಾದ ಪ್ರತಿವಾದವನ್ನ ಮಾನ್ಯ ಪೀಠ ಆಲಿಸ್ತಾ ಇರೋದ್ರಿಂದ ಸ್ವಲ್ಪ ಹೊತ್ತಿನಲ್ಲಿಯೇ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಬಹುದು. ಪ್ರಾಸಿಕ್ಯೂಷನ್ ಪರ ವಕೀಲ ಜಗದೀಶ್ ಎಲ್ಲಾ ವಿಚಾರಗಳನ್ನ ಮುಂದೆ ಇಟ್ಕೊಂಡು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇವರು ಲೈಂಗಿಕ ದೌರ್ಜನ್ಯ ಎಸಗಿದ್ದು ಸತ್ಯ, ಕ್ರೌರ್ಯ ಎಸಗಿರೋದು ಸತ್ಯ. ಅತ್ಯಾಚಾರ ಅನ್ನುವಂಥದ್ದೇ ಕ್ರೌರ್ಯ, ಅದನ್ನ ವಿಡಿಯೋ ಬೇರೆ ಮಾಡುವಂಥದ್ದು ಇನ್ನೂ ದೊಡ್ಡ ಕ್ರೌರ್ಯ. ಒಪ್ಪಿಗೆ ಇಲ್ಲದೆ ಲೈಂಗಿಕ ದೌರ್ಜನ್ಯ, ಒಪ್ಪಿಗೆ ಇಲ್ಲದೆ ವಿಡಿಯೋ ಮಾಡಿಕೊಂಡಿರೋದು, ಎಲ್ಲಾ ವಿಚಾರಗಳು ಕೂಡ ಕಠಿಣಾತಿ ಕಠಿಣ ಶಿಕ್ಷೆಗೆ ಪಾತ್ರ ಆಗುತ್ತೆ. ಸಮಾಜಕ್ಕೆ ಇದೊಂದು ಪಾಠ ಆಗಬೇಕು, ಇಂಥವರನ್ನ ಜೀವಾವಧಿ ಶಿಕ್ಷೆಗೆ ಒಳಪಡಿಸಬೇಕು ಅನ್ನುವಂತಹ ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣಗೆ ಯಾಕೆ ಶಿಕ್ಷೆಯನ್ನ ಕೊಡಬೇಕು, ಯಾಕೆ ಗರಿಷ್ಠ ಶಿಕ್ಷೆಯನ್ನ ಕೊಡಬೇಕು ಅನ್ನೋಂಥ ವಿಚಾರದಲ್ಲಿ ವಕೀಲರು ವಾದ ಮಂಡನೆ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನೇನು ಕೆಲವು ಕ್ಷಣಗಳಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಬಹುದು.
ಅಪ್ಡೇಟ್ ಬ್ರೇಕಿಂಗ್ ಬರ್ತಾ ಇದೆ. ಜೀವಾವಧಿ ಶಿಕ್ಷೆ ವಿಧಿಸಿದರೆ ಮಾತ್ರ ಈ ಪ್ರಕರಣದಲ್ಲಿ ಸಂತ್ರಸ್ತೆಗೆ ನ್ಯಾಯ ಒದಗಿಸಿದ ಹಾಗೆ ಆಗತ್ತೆ ಅಂತ. ಕನಿಕರ ತೋರಿಸಬೇಡಿ, ಸಹಾನುಭೂತಿ ಇಟ್ಟುಕೊಳ್ಳಬೇಡಿ. ಆರೋಪಿಯ ಪರವಾಗಿ ಹಲವರ ಜೀವನದಲ್ಲಿ ಈತ ಆಟ ಆಡಿದ್ದಾನೆ ಅಂತ ವಕೀಲರು ಹೇಳ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಕನಿಕರಕ್ಕೆ ಅರ್ಹನೇ ಅಲ್ಲ ಅಂತ ಯಾರು ಸಂತ್ರಸ್ತ ಇದ್ದಾರೆ ಆಕೆಯ ಪರ ವಕೀಲರು ಹೇಳ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಕನಿಕರಕ್ಕೆ ಅರ್ಹನೇ ಅಲ್ಲ. ಯಾವುದೇ ಕಾರಣಕ್ಕೂ ಕನಿಕರ ತೋರಿಸಿ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಬಾರದು. ಸಹಾನುಭೂತಿ ಇಟ್ಟುಕೊಳ್ಳಬೇಡಿ. ಈತ ಎಂಪಿ ಆಗಿದ್ದಂತಹ ವ್ಯಕ್ತಿ, ಕಾನೂನು ರಚನೆಯ ಭಾಗವಾಗಿದ್ದಂಥವರು. ಹಲವರ ಜೀವನದಲ್ಲಿ ಈತ ಆಟ ಆಡಿದ್ದಾನೆ. ಕನಿಕರಕ್ಕೆ ಅರ್ಹನೇ ಅಲ್ಲ ಅಂತ ಸಂತ್ರಸ್ತೆಯ ಪರ ವಕೀಲರು, ಸರ್ಕಾರದ ಪರ ವಕೀಲರು ಹೇಳ್ತಾ ಇದ್ದಾರೆ. ಈ ಮಹಿಳೆ ತನಗೆ ಆದ ಅನ್ಯಾಯವನ್ನ ಹೇಳಿಕೊಳ್ಳಲಾಗದ ರೀತಿಯಲ್ಲಿ ಈತ ಅತ್ಯಾಚಾರ ಮಾಡಿದ್ದಾನೆ. ಆ ಮಹಿಳೆಯನ್ನ ಆರೋಪಿ ಕುಟುಂಬ ಕಿಡ್ನಾಪ್ ಮಾಡಿದೆ. ಆ ಮಹಿಳೆಯನ್ನ ಹೆದರಿಸುವ, ಸಾಕ್ಷಿ ತಿರುಚುವ ಯತ್ನ ಮಾಡಿದ್ರು. ಹಾಗಾಗಿ ಇಂತಿಂತ 20,000 ಅಂತ ಹೇಳಿ 10,000 ಸಂಬಳ ಕೊಟ್ಟ, ಏನೇನು ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಬಡವನಲ್ಲ, ಕೋಟ್ಯಾಧಿಪತಿ. ಹಾಗಾಗಿ ಪ್ರಾಸಿಕ್ಯೂಷನ್ ಪರ ವಕೀಲ ಅಶೋಕ್ ನಾಯಕ್ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಏನೆಲ್ಲ ಆಯ್ತು ಆ ಮಹಿಳೆಯ ವಿಚಾರದಲ್ಲಿ ಅನ್ನೋದನ್ನ ಡೀಟೇಲ್ ಆಗಿ ಕೋರ್ಟ್ಗೆ ಒಪ್ಪಿಸ್ತಾ ಇದ್ದಾರೆ. ಕೇವಲ ಅತ್ಯಾಚಾರದ ವಿಚಾರ ಒಂದೇ ಅಲ್ಲ, ಯಾವೆಲ್ಲ ರೀತಿಯ ಅನ್ಯಾಯ ಆಯ್ತು ಅನ್ನೋದನ್ನ ಅಪ್ಡೇಟ್ ಬರ್ತಾ ಇದೆ. ಚಿಕ್ಕ ವಯಸ್ಸಿನಲ್ಲೇ ಈತನನ್ನ ಸಂಸದನನ್ನಾಗಿ ಆಯ್ಕೆ ಮಾಡಿದರು. ಆದರೆ ಸಂಸದರಾಗಿ ಈತ ಮಾಡಿದ ಸಾಧನೆ ಏನು? ಈ ಪ್ರಶ್ನೆಗಳನ್ನ ಲಾಯರ್ ಎತ್ತುತ್ತಾ ಇದ್ದಾರೆ. ಅಶೋಕ್ ನಾಯಕ್ ಅವರು, ಪ್ರಾಸಿಕ್ಯೂಷನ್ ಪರ ವಕೀಲರು ಎತ್ತುತ್ತಾ ಇದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ಸಂಸದನನ್ನಾಗಿ ಬಹಳ ದೊಡ್ಡ ಜವಾಬ್ದಾರಿ ಅದು. ಸಾರ್ವಜನಿಕ ಜೀವನದಲ್ಲೂ ಕೂಡ ಬಹಳ ದೊಡ್ಡ ಜವಾಬ್ದಾರಿ ಅದು. ಹಾಗಾಗಿ ಈತ ಮಾಡಿದ ಸಾಧನೆ ಏನು ನೋಡಿ. ಪಬ್ಲಿಕ್ ಲೈಫಲ್ಲೂ ಪರ್ಸನಲ್ ಲೈಫಲ್ಲೂ ಎಷ್ಟು ಶುದ್ಧವಾಗಿರಬೇಕಾಗತ್ತೆ ರಾಜಕಾರಣದಲ್ಲಿ ಇರುವವರು, ಎಷ್ಟು ಜವಾಬ್ದಾರಿಯಿಂದ ನಡ್ಕೊಳ್ಬೇಕಾಗತ್ತೆ. ಇಲ್ಲದೇ ಇದ್ರೆ ಕೋರ್ಟಲ್ಲಿ ಇಂಥದನ್ನ ಫೇಸ್ ಮಾಡಬೇಕಾಗತ್ತೆ. ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ ಪರ ವಕೀಲರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಒಂದೊಂದೇ ಅಂಶಗಳನ್ನ ಹೇಳ್ತಾ ಇದ್ದಾರೆ. ಇದೆಲ್ಲ ಮ್ಯಾಟರ್ ಆಗತ್ತೆ ಕೋರ್ಟಲ್ಲಿ. ನೀವು ಯಾರು, ನೀವು ಏನ್ ಮಾಡ್ತೀರಾ, ನೀವು ನಿಮ್ಮ ಬದುಕಿನಲ್ಲಿ ಎಂಥ ಕೆಲಸಗಳನ್ನ ಮಾಡ್ತೀರಾ, ಒಳ್ಳೆ ಕೆಲಸ ಮಾಡ್ತಿರೋ ಕೆಟ್ಟ ಕೆಲಸ ಮಾಡ್ತಿರೋ, ಕಾನೂನಿನ ಎದುರಲ್ಲಿ ಎಲ್ಲವೂ ಕೂಡ ಬಯಲಾಗತ್ತೆ. ಭಾರತದಲ್ಲಿ ಕಾನೂನು ಮಾತ್ರ ಬಹಳ ಬಹಳ ಬಿಗಿಯಾಗಿದೆ. ಒನ್ ಕ್ಯಾನ್ ನೆವರ್ ಎವರ್ ಟೇಕ್ ಇಟ್ ಆಸ್ ಗ್ರಾಂಟೆಡ್. ಕಾನೂನು ಅಷ್ಟರ ಮಟ್ಟಿಗೆ ಬಿಗಿಯಾಗಿದೆ. ಪ್ರಜ್ವಲ್ ರೇವಣ್ಣ ಅವರನ್ನ ಚಿಕ್ಕ ವಯಸ್ಸಿನಲ್ಲೇ ಸಂಸದನನ್ನಾಗಿ ಆಯ್ಕೆ ಮಾಡಿಬಿಟ್ರು. ಆದ್ರೆ ಈತ ಮಾಡಿದ ಸಾಧನೆ ಏನು ಅಂತ ಕೋಟ್ಯಾಧಿಪತಿ ಪ್ರಜ್ವಲ್ನಿಂದ ಹೆಚ್ಚಿನ ಪರಿಹಾರ ಕೊಡಿಸಿ ಮಹಿಳೆಗೆ ಅಂತ ಸಂತ್ರಸ್ತೆಯ ಪರ ವಕೀಲರು ಕೇಳ್ತಾ ಇದ್ದಾರೆ. ತನ್ಮೂಲಕ ಸಮಾಜಕ್ಕೊಂದು ಸಂದೇಶ ಕೊಡುವ ರೀತಿ ಶಿಕ್ಷೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನೋಡಿ ಪಾಪ ಆಕೆಗೆ ಈ ಮನುಷ್ಯ ಅಂದ್ರೆ ಪ್ರಜ್ವಲ್ ರೇವಣ್ಣನ ವಯಸ್ಸಿನ ಮಗ ಇದ್ದಾನೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಆಕೆ 10 ವರ್ಷ ಇವ್ರ ಮನೇಲಿ ಕೆಲಸ ಮಾಡಿದ್ದಾಳೆ. ಆಕೆಗೆ ಕೊಡಬಾರ್ದ ರೀತಿಯಲ್ಲೆಲ್ಲ ಹಿಂಸೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಮತ್ತು ಅತ್ಯಾಚಾರ, ಮಾನಭಂಗ, ಅದಕ್ಕಿಂತ ಹೀನಿಯಸ್ ಕ್ರೈಮ್ ಇಲ್ವೇನೋ ಅನ್ನೋಷ್ಟರ ಮಟ್ಟಿಗೆ ಹೆಣ್ಮಕ್ಳ ಮೇಲೆ ಆಗಬಹುದಾದಂತಹ ಮೋಸ್ಟ್ ಹೀನಿಯಸ್ ಕ್ರೈಮ್ ಅದು. ಪ್ರಜ್ವಲ್ ಪರ ವಕೀಲೆ ನಳಿನಿ ಮಾಯಾಗೌಡ ಕೂಡ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಪ್ರಜ್ವಲ್ ಪರವಾಗಿ ವಕೀಲೆ ನಳಿನಿ ಮಾಯಾಗೌಡ. ನಳಿನಿ ಮಾಯಾಗೌಡ, ವಕೀಲೆ ನಳಿನಿ ಮಾಯಾಗೌಡ ಪ್ರಜ್ವಲ್ ಪರ ವಾದ. ಯಾಕೆ ಪ್ರಜ್ವಲ್ ರೇವಣ್ಣ ಅವರಿಗೆ ಕಡಿಮೆ ಶಿಕ್ಷೆಯನ್ನ ಕೊಡಬೇಕು ಅಥವಾ ಆತ ದೋಷಿ ಅಲ್ಲ, ಹೈಯರ್ ಕೋರ್ಟಿಗೆ ಹೋಗ್ತೀವಿ ಅಂತ ಏನಾದ್ರು ವಾದ ಮಂಡನೆ ಮಾಡ್ತಾರ? ಏನ್ ಹೇಳ್ತಾರೆ ನಳಿನಿ ಮಾಯಾಗೌಡ ಅವರು ನೋಡ್ಬೇಕಾಗಿದೆ. ಇನ್ನಷ್ಟೇ ಅಂಶಗಳು ಬರಬೇಕಾಗಿದೆ, ಪಾಯಿಂಟ್ಸ್ ಬರಬೇಕಾಗಿದೆ, ಅಪ್ಡೇಟ್ ಪಾಯಿಂಟ್ಸ್ ಏನೇನು ವಾದ ಮಂಡನೆ ಮಾಡ್ತಾ ಇದ್ದಾರೆ ಅಂತ. ಗರಿಷ್ಠ ಶಿಕ್ಷೆ ಕೊಡಿ ಅಂತ ಪ್ರಾಸಿಕ್ಯೂಷನ್ ಪರ ವಕೀಲರು ಹೇಳ್ತಾ ಇದ್ರೆ, ಪ್ರಜ್ವಲ್ ಪರ ವಕೀಲರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ವಿಡಿಯೋ ಹೊರಬಂದಿದ್ದು ರಾಜಕೀಯ ದುರುದ್ದೇಶದಿಂದ, ಹಾಗಾಗಿ ಗರಿಷ್ಠ ಶಿಕ್ಷೆ ವಿಧಿಸಕೂಡದು ಅಂತ ನಳಿನಿ ಮಾಯಾಗೌಡ ಹೇಳ್ತಾ ಇರ್ತಕ್ಕಂಥದ್ದು. ಆತ ಚಿಕ್ಕ ವಯಸ್ಸಿಗೆ